ನಿಮ್ಮ ತಂದೆ ತಾಯಿಗಳು ನೀವು ಏನಿದ್ದೀರಿ ಏನಾಗಬೇಕಂತ ತಿಳ್ಕೊಂಬಂತ ಶಕ್ತಿ ನಿಮ್ಗೆ ಎಲ್ಲಿ ತನ ಬರಲ್ಲ ಅಲ್ಲಿ ತನಕ ಹೋಗಿ ಬರಲ್ಲ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಅದಕ್ಕೆ ಇವತ್ತು ಕಲ್ಯಾಣ ಕರ್ನಾಟಕ ವಿಕಾಸ ವೇದಿಕೆ ವತಿಯಿಂದ ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಭಾಗವಹಿಸಿದಂಥ ಪೂಜ್ಯರಿಗೆ ನಾನು ವಂದಿಸ್ತೀನಿ, ಅವ್ರ ಕಾಲಕ್ಕೆ ವಂದಿಸ್ತೀನಿ, ಗಿರಿರಾಜ ಕೋರಿಗೆ ವಂದಿಸ್ತೀನಿ. ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಪತ್ರಿಕೋದ್ಯಮದಲ್ಲಿ ಮುಖ್ಯಮಂತ್ರಿಗಳ ವಿಶೇಷವಾದ ಅಭಿವೃದ್ಧಿ ಪತ್ರಿಕೆ ಪ್ರಶಸ್ತಿ ತಗೊಂಡಾಗ ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಗೌರವಿಸಲಿಕ್ಕಾಗಿಲ್ಲ. ಇವರೇ ಬಿಟ್ಟರೆ ಅವರಿಗೆ ಎಲ್ಲೋ ಪರವಾಗಿ ನಾನು ಭಾಗ್ಯ ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಮಿತ್ರರಾದ ದೇವೇಂದ್ರವರೇ, ರಾಜಪ್ಪನವರೇ, ಅಸ್ಲಂ ಚೌಧರಿಯವರೇ ಮತ್ತು ನಮ್ಮ ಜನಪ್ರಿಯ ಶಾಸಕರು ಸಾಮಾಜಿಕ ಕಳ್ಕೊಳ್ಳೋರು ಅಲ್ಲಮ್ಮ ಪಾಟೀಲ್ ಅವರು ಎಲ್ಲಿನೂ ಕರಿ ಬರ್ತಾರವ್ರು, ಎಲ್ಲಿನೂ ಕರಿ ಬರ್ತಾರ. ಯಾಕಂದ್ರೆ ಕೆಳಗಿನಿಂದ ಬಂದಾರ ಅವರು, ಸಾಮಾಜಿಕ ಕಳಕಳಿಗೆ ಬಂದಂಥವ್ರ ಎಕ್ದಮೇ ನಾವು ಮ್ಯಾಲಿನ ಬಂದಿಲ್ಲ ಅವರು. ಅದಕ್ಕೆ ಅವ್ರಿಗೆ ನಾ ಯಾವಾಗಲೂ ನೆನೆಸ್ತೀನಿ, ಇರುವಾರ ಅವ್ರಿಗೆ ನೆನೆಸ್ತೀನಿ. ಎಲ್ಲ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯರೇ ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲ ಕಲ್ಯಾಣ ನಾಡು ವಿಕಾಸ ವೇದಿಕೆ ಪದಾಧಿಕಾರಿಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿರಿ ನಿಮ್ಗೆಲ್ಲರಿಗೆ ಧನ್ಯವಾದ ಸಲ್ಲಿಸ್ತೀನಿ. ನಾವು ಕರ್ನಾಟಕದಾಗ ಯಾವಾಗ ಸೇರ್ತೀವಿ, ಭಾರತದಾಗ ಯಾವ ಸೇರಿ ತಿಳ್ಕೋಬೇಕು. ಭಾರತದಾಗ ಯಾವ ಸೇರಿ ನಾವು 1947 ಆಗಸ್ಟ್ ಇದು ಸುಳ್ಳಿ. 1948 17 ಸೆಪ್ಟೆಂಬರ್ ಭಾರತ ಸೇರಿದ್ವಿ. ಸತ್ಯ ಎಲ್ಲ ಇಲ್ಲ, ದೇವೇಗೌಡ ಸುಳ್ಳೆಲ್ಲ ಇಲ್ಲ. ನಾವು ಭಾರತಕ್ಕೆ ಸೇರಿದ್ದು 1940. ಆಮೇಲೆ ನಾವು 8 ವರ್ಷ ಹೈದರಾಬಾದ್ ರಾಜ್ಯದಾಗಿದ್ದೀವಿ. ಸ್ವತಂತ್ರ ಭಾರತ ಹೈದರಾಬಾದ್ ರಾಜ್ಯದಾಗಿತ್ತು, ಇದು ಸತ್ಯ. 1956 ಮೊದಲನೇ ರಿಪೋರ್ಟ್ ಪ್ರಕಾರ ನಾವು ಕರ್ನಾಟಕ ರಾಜ್ಯಕ್ಕೆ ಸೇರ್ತೀವಿ. ಕರ್ನಾಟಕದಲ್ಲಿ MSRTC ಅಂತೀವಿ, KSRTC ಅಂತಲ್ಲ, MSRTC ಮೈಸೂರು ರಾಜ್ಯದಾಗ ಇದ್ದೀವಿ. ಯಾಕೆ ಮೈಸೂರಿನಾಗ ಇದ್ದೀವಿ? ನಮ್ಮ ರಾಜ ಕರ್ನಾಟಕ ಇಡಬೇಡಿ ಅಂತವ. ಕರ್ನಾಟಕ ಹೆಸರು ಇಡಬಾರ್ದು, ಮೈಸೂರು ಇಡಬೇಕು. ರಾಜಧಾನಿ ಬೆಂಗಳೂರು ಆಗ್ಬೇಕು, ಗುಲ್ಬರ್ಗ ಆಗ್ಬಾರ್ದು. ಬೆಂಗಳೂರು ಆಗ್ಬೇಕು, ಗುಲ್ಬರ್ಗ ಬೀದರ್ ರೈತರವ್ರಿಗೆ ಸೇರಿಸ್ಕೊಂಡ್ಬಾರ್ದಲ್ಲ. ಇಷ್ಟೆಲ್ಲ ಇತಿಹಾಸ ನಮ್ಗೆ ಗೊತ್ತಿಲ್ಲ. ಈಗೆಲ್ಲ ತಿಳ್ಕೊಂಡ್ರೆ ಸಿಟ್ಟು ಬರ್ತದೆ ನಮ್ಗೆ ಮೈಸೂರು ಬೆಂಗಳೂರದವ್ರ ಇತಿಹಾಸ ತಿಳ್ಕೊಂಡೇವಲ್ಲ, ನಮ್ಗೆ ಸಿಟ್ಟು ಬರ್ತದ. ನಮ್ಗೆ ಸಿಟ್ಟೇ ಬರೋದು. ಸಿಟ್ಟು ಬರ್ತಂದ್ರೆ ಅಭಿವೃದ್ಧಿ ಆಗಲ್ಲ. ಅಲ್ಲಂ ಪ್ರಭು ಅಭಿವೃದ್ಧಿ ಮಾಡ್ಬೇಕಾ, ಪ್ರಿಯಾಂಕರಿಗಳ ಅಭಿವೃದ್ಧಿ ಮಾಡ್ಬೇಕಾ? ಜನ ಎಂದಾದ್ರು ರೋಡ್ ಇಲ್ಲ, ತೆಗ್ದಿದ್ದವ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ರೋಡಿನ ನಾವು ಸ್ಟ್ರೈಕ್ ಮಾಡಲ್ಲ. ನಾವು ಧರ್ಮ ಜಾತಿ ಅದು ಇದ್ರ ಸಲ ಸ್ಟ್ರೈಕ್ ಮಾಡ್ತೀವಿ. ಮಾಡ್ಬೋದೇ ಇಲ್ಲ, ಹಿಂಗೆ ಉಪವಾಸ ಇದೆ. ಎಲ್ಲಿ ಒಂದು ತನಕ ಅಭಿವೃದ್ಧಿ ಬಗ್ಗೆ ನಮ್ಮಲ್ಲಿ ಅಭಿಯಾನ ಆಗಲ್ಲ, ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಇವಾಗ ದೇವಯ್ಯ ಮುಖ್ಯದಾರ ಪ್ರತಿಯೊಂದು ಬಡಾವಣೆದು ಮೂಲಭೂತ ಸೌಕರ್ಯದ ಬಗ್ಗೆ ಬರೀತಾರೆ. ಅವ್ರು ಬರ್ತಾರೆ ಇಲ್ಲ, ಅವ್ರು ಬರೀತಾರ, ಅವ್ರು ಬರೋದು ಸರ್ಕಾರ ಕಣ್ ಕೇಳಿಸ್ಲತ್ತಾರ. ಇವತ್ತು ಪ್ರತ್ಯೇಕ ಸಚಿವಾಲಯದ ಬಗ್ಗೆ ಕಣ್ ಕೇಳಿದ್ರು, ಪ್ರತ್ಯೇಕ ಸಚಿವಾಲಯ 370 ಬಗ್ಗೆ ಕಣ್ ಕೇಳಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರ ಇಚ್ಛಾಶಕ್ತಿ, ಆಮೇಲೆ ಧರ್ಮ ಸಿಂಗ್ ಅವರ 371 ಆಯ್ತು. ಯಾವುದೇ ಒಂದು ವಿಷಯಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ರಾಜಕೀಯ ಇಚ್ಛಾಶಕ್ತಿ ಬೇಕು, ಜನ ಜಾಗೃತಿ ಬೇಕು. ಎಲ್ಲಿ ಜನ ಜಾಗೃತಿ ಇಲ್ಲ ಅಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜಗತ್ತಿಗೆ ನಾವೇನು ಕೊಡ್ತೀವಿ? ಹಿಂದೂ ಲಾ ಕೊಡ್ತೀವಿ. क्या दिए? वो दुनिया को जो है हिंदू कानून दिए. दुनिया को जो है ना हमारे खाने वाले लोग जो है ना क्या दिए? सूफी साहित्य दिए. दुनिया को जो है वो शरण साहित्य दिए. दुनिया को जो है दास साहित्ಯ ಕೊಟ್ಟಿವಿ. ಕವಿರಾಜ್ ಮಾರ್ಗ ಅಂತ ಕೊಟ್ಟಂತ ಇದು ಅಮೋಘ ವರ್ಷದ ಪ್ರತುಂಗ ಕನ್ನಡ ಹುಟ್ಟಿದೆಲ್ಲಪ್ಪ. ಕನ್ನಡ ಬರೆದು ಎಲ್ಲಿ ಕಲಿಸ್ಯಾರ? ಗುಲ್ಬರ್ಗ ಕಳಕೇಳು. ಅದಕ್ಕೆ ನಾವು ನಮ್ಮ ಇತಿಹಾಸ ನಾವು ಬರಿತಾ ಇದ್ದೀವಿ. ಅದಕ್ಕೆ ನಮ್ಮ ಉತ್ತರ ನಾಡಿಗೆ ಒಂದು ಕಲ್ಪನೆ ಏನಂದ್ರೆ ಅಲ್ಲೊಬ್ಬರು ಪಾಕಿಸ್ತಾನದಲ್ಲಿ, ಯಾಕಂದ್ರೆ ತಾಕತ್ತನ್ನು ಅವ್ರ ಬಲ್ಲಿ ಮೈಸೂರು ಉತ್ಸವ ಮಾಡ್ಕೊತಾರೆ, ತಾಕತ್ತನ್ನು ಅವ್ರ ಬಲ್ಲಿ ಹಂಪಿ ಉತ್ಸವ ಮಾಡ್ಕೊತಾರೆ. ನಮ್ಮಲ್ಲಿ ಎಲ್ಲ ಹುಟ್ಟುಗೆ ನಮ್ಮಲ್ಲಿ ಯಾವ ಉತ್ಸವ ಆಗಲ್ಲ. ಯಾಕಾಗಲ್ಲ ಅಂದ್ರೆ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಬೇಕು. ಎಷ್ಟಂತ ಹೋರಾಟ ಮಾಡ್ಬೇಕ್ರಿ? ಎಷ್ಟು ಹೋರಾಟ ಮಾಡ್ತಾರೆ ಮನುಷ್ಯ? ಒಂದು ಹೋರಾಟ ಮಾಡ್ಬೇಕು, ಒಂದು 1000 ಮಂದಿ ಸೇರಿಸ್ಬೇಕಾದ್ರೆ 2 ದಿನ ನಾವು ಪ್ರಯತ್ನ ಮಾಡ್ಬೇಕಾಯ್ತು. ರಾಜಕಾರಣಿಗಳೇನೋ ದುಡ್ಡು ಕೊಟ್ಟು ಎಲ್ಲಿ ತರ್ತಾರೆ, ನಾವೇನು ತರಬೇಕು? ನಾವೇನು ತರಬೇಕು ಎಲ್ಲಿ ಹೇಳಿ? ನಾವು ತೆಲ್ಲಿಗೆ ಸೇರಿಸಿ ಹೋರಾಟ ಮಾಡ್ಬೇಕಾದ್ರೆ ಏನಪ್ಪ ಅಂದ್ರೆ ರೊಕ್ಕ ತಿನ್ಬೇಕಾ? ದುಡ್ಡು ತಿನ್ನೋದು ಆಗಲ್ಲ. ಪ್ರಾಮಾಣಿಕದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಪ್ರಾಮಾಣಿಕದಿಂದ ಹೋರಾಟ ಮಾಡ್ಕೊಂಡು ಬರ್ತೀವಿ. ಇವತ್ತು ಪುಟ್ಟಣ್ಣ ನಾಡಿಗೆಯವರು ಕಲ್ಯಾಣ ವಿಕಾಸ ವೇದಿಕೆಯಿಂದ ಇಷ್ಟು ಮಂದಿ ಸೇರಿಸಿ ಅಮೋಘ ವರ್ಷ ಬಗ್ಗೆ, ಭಾರತ ಮಾತೆ ಬಗ್ಗೆ, ತಾಯಿ ಭುವನೇಶ್ವರಿ ಬಗ್ಗೆ, ಆಮೇಲೆ ಇರೋದಲ್ಲ ಭಾರತ ನಮ್ಮ ಒಂದು ಇತಿಹಾಸ ಏನದ ಅದ್ರ ಬಗ್ಗೆ ಏನದಲ್ಲ. ಈಗ ಒಂದು ಕಾರ್ಯಕ್ರಮ ಇರ್ತದ, ಅವ್ರಿಗೆ ಧನ್ಯವಾದ ಸಲ್ಲಿಸ್ತೀನಿ. ನಾನು ಮಾತಾಡಂತ ಹೇಳ ಅದಕ್ಕೆ ನಾನು ಇಷ್ಟೇ ಮಾತಾಡ್ತೀನಿ. ಅದಕ್ಕೆ ಕೆಲವು ಜೈಗೋಷ ಹೊಡ್ತೀನಿ. ಭಾರತ ಮಾತೆಗೆ ಜೋರ್ಸ್ ಮಾಡ್ರಿ, ಭಾರತ ಮಾತೆಗೆ, ತಾಯಿ ಭುವನೇಶ್ವರಿಗೆ, ಅಮೋಘ ವರ್ಷನಿಗೆ, ಕಲ್ಯಾಣ ಕರ್ನಾಟಕಕ್ಕೆ
ನೀವು ಹೇಳ್ತಾ ಇದ್ದೀನಿ ಅಂದ್ರೆ ಕಮರ್ಷಿಯಲ್ ಕಮ್ ಜೈಗೋಷರ್ ನಾವು ಕಲ್ತ್ಕೊಂಡು ದಸ್ತಿಯವ್ರಿಗೆ ಜೈಗೋಷರ್ ಹೊಡಿಬೇಕು ಹಾಕ್ತೀವಿ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾಕೆ ಬಾಬಾ ಸಾಹೇಬ್ ಸರ್ದಾರ್ ಪಟೇಲ್ ಇಸ್ಬೇಕಂದ್ರ ಸರ್ದಾರ್ ಪಟೇಲ್ ಒಂದು ವೇಳೆ ದಿಟ್ಟತನ ಪ್ರದರ್ಶನ ಮಾಡಿಲ್ಲ ಅಂದ್ರ ನಮ್ಮ ಅಲ್ಲಪುರದವ್ರನ್ನೇ MLA ಆಗ್ತಿದ್ದಿಲ್ಲ. ಇವತ್ತು ನಮ್ಮ ಖರ್ಗೆ ಸಾಬ್ ಇಲ್ಲೇ ಕೂಡ್ತಿದ್ದಿಲ್ಲ. ಧರ್ಮಸಿಂಗ್ ಮುಖ್ಯಮಂತ್ರಿ ಆಗ್ತಾ ಇದ್ದಿಲ್ಲ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗ್ತಾ ಇದ್ದಿಲ್ಲ. ಕಮರುಲ್ ಇಸ್ಲಾಂ ಮಿನಿಸ್ಟರ್ ಆಗ್ತಾ ಇದ್ದಿಲ್ಲ. ಇವತ್ತು ಖನೀಜ್ ಪಾಟಿಬಾರ್ MLA ಆಗ್ತಾ ಇದ್ದಿಲ್ಲ. ಲಕ್ಷ್ಮಣ್ ಮಾತಾಡ್ತಿದ್ದಿಲ್ಲ. ನಮ್ಮ ಆಜಾದ್ ಬಿ ಹುಜೂರ್ ಅನ್ಬೇಕಾಗ್ತಿತ್ತು. ಇವತ್ತು ಡೆಮೋಕ್ರೆಟಿಕ್ ಸೆಟಪ್ ನಲ್ಲಿ ಬಂದಿರೋದು ಬಿಕಾಸ್ ಆಫ್ ಸರ್ದಾರ್ ಪಟೇಲ್ ಅವರು ಕಾನೂನಾತ್ಮಕ ಸಲಹೆಯನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವ್ರಿಗೆ ನಾವು ಮಾಡ್ತೀವಿ ಅಂದ್ರೆ ಇತಿಹಾಸ ಬರ್ತಾನೆ. ಅದಕ್ಕೆ ಬಂದಿದ್ದರೆ ಯಾವಾಗಲೂ ಕನ್ನಡ ಪರ ಸಂಘಟನೆಯವರಿಗೆ ನಾವು ವಿನಂತಿ ಮಾಡ್ತೀನಿ, ಜನಪರ ಸಂಘಟನೆ ವಿನಂತಿ ಮಾಡ್ತೀನಿ. ನಾವೇನಾದ್ರೆ ಕನ್ನಡ ಕಾರ್ಯಕ್ರಮ ಮಾಡೋ ಹೊತ್ತಿಗೆ ನಾವು ಕನ್ನಡದಾಗ ಹೇಳಿಸ್ಕೊಳ್ತೀವಿ. ಆಲೂರು ವೆಂಕಟ ಇಟ್ಕೊಂಡು ಕಲ್ಯಾಣ ಕರ್ನಾಟಕದ್ದು ಏನದಲ್ಲ ಶರಣಬಾಳೆ ಅನ್ನೋದ್ರಿ, ರಾಮಚಂದ್ರ ವೀರಪ್ಪ ಅಂದ್ರಿ, ಚಂದ್ರಶೇಖರ್ ಪಾಟೀಲ್ ಮಹಾರಾಜ್ರಿ, ಶಿವಮೂರ್ತಿ ಸ್ವಾಮಿ ಅಳವಂಡಿಯಲ್ಲಿ ಚರ್ಚೆ ಮಾಡ್ತಾರ್ರಿ. ಅದೇ ರೀತಿಯಾಗಿ ವಿಶಾಲ ಕರ್ನಾಟಕ ಸೇರ್ಬೇಕಂತೇಳಿ ಕಲ್ಯಾಣ ಕರ್ನಾಟಕದ ನಾಯಕ ಹೋರಾಟ ಮಾಡುವ ಹೆಸರು ಯಾರು ಹೇಳಿದ್ರು ಯಾರು ಹೇಳಲ್ಲ. ಯಾಕೆ ಹೇಳಂದ್ರೆ ಇತಿಹಾಸ ಬರ್ದಿದ್ದಿಲ್ಲ. ಇತಿಹಾಸ ಬರಲಾದ್ರೆ ಹೇಳಕ್ ಸಾಧ್ಯನೇ ಇಲ್ಲ. ನಾವು ಹೋಗಿ ಬಂದು ನಾವು ಬೆಂಗಳೂರದವ್ರ ಹೆಸರು ಹೇಳ್ತೀವಿ, ವಿಶಾಲ್ ಕರ್ನಾಟಕ ಅವ್ರು ಕಟ್ಟಿದ್ರು, ವಿಶಾಲ್ ಕರ್ನಾಟಕ ಬೇಂದ್ರೆ ಅವ್ರು ಫೈಟ್ ಮಾಡಿದ್ರು. ಕುವೆಂಪು ಹೆಸರು ಅಟ್ಟೆ ಗೊತ್ತವಲ್ಲ, ಶಾಂತವರು ಸ್ವಲ್ಪ ಗೊತ್ತಿಲ್ಲ. ಇವತ್ತು ದೇವಯ್ಯ ಬಿಟ್ಟಿದಾರ ಬೆಂಗಳೂರದಾಗ ಇದ್ದೀರಿ, ರಾಜ್ಯಪಟ್ಟಣದ ಲಕ್ಷ ಕೆಲಸ ಸಿಕ್ಕಿತ್ತು. ಇವತ್ತು ಅವ್ರು ಬಹಳಷ್ಟು ಚಿಂತೆ ರಾಜ್ಯಪಟ್ಟಣದಾಗ ಬೆಂಗಳೂರದಾಗ ಇದ್ದು ರಾಜ್ಯಪಟ್ಟಣದಾಗ ಆಗ್ತೀವಿ. ದುರ್ಗೈವಲ್ಲ ನಾವು ಬೆಂಗಳೂರದಾಗಿಲ್ಲ, ಗುಲ್ಬರ್ಗ ಇದ್ದೀವಿ. ಗುಲ್ಬರ್ಗ ಏನ್ ಕಮ್ಮ ಅದೇ, ಕಲಬುರಗಿ ಏನ್ ಕಮ್ಮ ಅದೇನು, ಜಗತ್ತಿಗೆಲ್ಲ ಕೊಟ್ಟರು ಬಿ ನಮ್ದೇನದಲ್ಲ ಯಾವ ಅಸ್ತಿತ್ವ ಇಲ್ಲ. ಅದಕ್ಕೆ ಇವತ್ತಿನ ದಿನಗಳಲ್ಲಿ ಈಗ ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಕ್ರಿಯಾಶೀಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಕ್ರಿಯಾಶೀಲ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು, ಶರಣ ಪ್ರಕಾಶ್ ಅವರು ಪ್ರಯತ್ನದಿಂದ ಮೊದಲ ರಾಷ್ಟ್ರಕೂಟೋತ್ಸವ ಆಗಿತ್ತು. ಮುಂದಿನ ರಾಷ್ಟ್ರಕೂಟೋತ್ಸವ ಆಗ್ಬೇಕು. ಯಾಕಂದ್ರೆ ಎಲ್ಲಿ ಉತ್ಸವ ಆಗಲ್ಲ ಅಲ್ಲಿ ಇತಿಹಾಸ ಗೊತ್ತಾಗಲ್ಲ. ಇವತ್ತು ಅಂಬೇಡ್ಕರ್ ಜಯಂತಿ ಮಾಡಿದಾಗ ಅಂಬೇಡ್ಕರ್ ಅವರು ಎಲ್ಲಿ ಹುಟ್ಟಿದ್ರು, ಏನೇನ್ ಮಾಡಿದ್ರು, ಎಲ್ಲಿ ಕಲ್ತರು, ಲಂಡನ್ ಅಮೆರಿಕ ಯುರೋಪ್ನಾಗ ಯಾವ ಡಿಗ್ರಿ ತಗೊಂಡ್ರು, ಎಷ್ಟು ಕಷ್ಟಪಟ್ಟು ಅದು ತಿಳ್ಕೊಂಡಿಲ್ಲ ಅಂದ್ರೆ ಅಂಬೇಡ್ಕರ್ ಜಯಂತಿಗೆ ಅರ್ಥ ಇರಲ್ಲ. ಅದಕ್ಕೆ ಯಾವೇ ಜಯಂತಿಗಳು ಉತ್ಸವ ಬಗ್ಗೆ ಇತಿಹಾಸ ತಿಳ್ಕೋಬೇಕು. ಎಲ್ಲಿ ಇತಿಹಾಸ ಇಲ್ಲ ಅಲ್ಲಿ ನೋಡಲ್ಲ ಅಭಿವೃದ್ಧಿ ಇಲ್ಲ ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡೋದೇ ಭಾಳ ಟೈಮ್ ತಗೊಂಡು ಅಲ್ಲಿ ಲಿಂಗರಾಜಪ್ಪವ್ರೆ. ಯಾಕಂದ್ರೆ ನಿಮ್ ಟೈಮ್ ಭಾಳ ತಗೊಂಡೇವಿ. ದೇವೇ ಬಿಟ್ಟಿದಾರ ಅವ್ರಿಂದ ನಾವು ಭಾಳ ಕಲಿಬೇಕಾಗ್ಯದ. ಅವ್ರ ಟೈಮ್ ತಗೊಂಡೀವಿ ನಾವು, ಗುಜ್ಜರ್ ಟೈಮ್ ತಗೊಂಡೇವಿ ನಾವು. MLA ಸಾಹೇಬ್ ಅಂದ್ರು ರಸ್ತೆಯವರೇ ಕೇಳೋರಿಲ್ಲ ಅಂದ್ರೆ ಏನ್ ಹೇಳ್ಬೇಕು, ಹಿಂಗೇನ ಸರ್ ಹಿಂಗೆ ಒದರ್ಕೋಬೇಕಾಯ್ತು. ನಾವು ಒದರ್ಲತ್ತಿನಲ್ಲ ಹಿಂಗೆ ಒದರ್ಕೋಬೇಕಾಯ್ತು, ಹಿಂಗೆ ಒದ್ರಿ ಹೇಳ್ಬೇಕಾಯ್ತು. ಆ ಪರಿಸ್ಥಿತಿ ಯಾಕೆ ಬಂದ ಅಂದ್ರೆ ನಾವು ಪುಸ್ತಕ ಇದ್ದಿದ್ದು ಅಷ್ಟೇ ಓದ್ತೀವಿ, ಪುಸ್ತಕ ನಾವು ಓದಲ್ಲ. ಪುಸ್ತಕದಾಗ ಕರೆ ಬರ್ತಿದ್ರಲ್ಲ ಅದಾಗ ಬಹಳಷ್ಟು ಸುಳ್ಳೇ ಇತ್ತು. ಕರ್ನಾಟಕ ಮೊದಲೇ ಹೈದರಾಬಾದ್ ಕರ್ನಾಟಕದ್ದು, ನಮ್ಮ ಹೈದರಾಬಾದ್ ಮೊದಲನೇ ಗೌರ್ನರ್ ಯಾವತ್ತು ನಮ್ಮ ಪುಸ್ತಕದಾಗಿಲ್ಲ. ನಾವು ಓದ್ತಿ ಜೈಸಾಬಾದ್ ಒಡೆಯ ನಮ್ಮ ಗೌರ್ನರ್ ಇದ್ದಾವ. ನಮ್ಮ ಗೌರ್ನರ್ ಇದ್ದೀವಿ ಉಸ್ಮಾನ್ ಅಲಿ ಖಾನ್. मीर उस्मान अली खान और गवर्नर थे। हाँ तो पढ़ने का हम है नहीं। और फर्स्ट से हम बोलते केसी रेड्डी थे ನಮ್ಮ ಫಸ್ಟ್ ಸೇಮ್ ಬಿ ರಾಮಕೃಷ್ಣರಾವ್ ಇದು. ಅದು ಅಲ್ಲ ಇವೆಲ್ಲ ಸುಳ್ಳು ಇತಿಹಾಸವ. ಇದಿನ ಕಡೆ ಇತಿಹಾಸ ಬಂದು ಓದ್ ತಿಳ್ಕೋಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಅಲ್ಲಂಪ್ರ ಪಾಟೀಲ್ ಅವರು, ಪ್ರಿಯಾಂಕ್ ಖರ್ಗೆ ಅವರು ಎಲ್ಲ ಸೇರಿ ನಾವು ಇತಿಹಾಸ ರೆಡಿ ಮಾಡಿದೀವಿ. ಅವ್ರ ಇಚ್ಛಾಶಕ್ತಿ ತೋರಿದ್ರೆ ಈಗ ಬರ 17 ಸೆಪ್ಟೆಂಬರ್ ಒಳಗ 100 ಪುಸ್ತಕ ಯೋಜನೆ ಹಾಕೊಂಡಿದೀವಿ. ನಿಮಗೆ ಸಮರ್ಪಣೆ ಮಾಡ್ತೀವಿ. ಅವೆಲ್ಲ ಸರ್ಕಾರದಾಗ ನಮ್ಮ ಸಿಲೆಬಸ್ದಾಗ ಬಂತಂದ್ರ ನಮ್ಮ ಕಾರ್ಪೊರೇಟ್ಗಳಾಗಲಿ, MLAಗಳಾಗಲಿ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಲಿ, ಪಂಚಾಯತ್ ಮೆಂಬರ್ ಆಗಲಿ ಎಲ್ಲರೂ ತಿಳ್ಕೊಂಡಾಗ ಮಾತ್ರ ನಮ್ಮ ಇತಿಹಾಸ ಗೊತ್ತಾಗ್ತದ. ಅವು ಹೇಳಾರ್ದೆ ಕೇಳಾರ್ದೆ ಲಕ್ಷಾಂತರ ಜನ ಸೇರ್ತಾವ. ಅಮೋಘ ವರ್ಷ ನವತುಂಗ, ಅಂಬೇಡ್ಕರ, ಜಗ್ಜೀವರಾವ್, ಬಸವಣ್ಣ ಅಂತಂದ್ರೆ ಭಾವನಾತ್ಮಕವಾಗಿ ಏನಪ್ಪ ಜನ ಸೇರೋದಲ್ಲ, ವೈಚಾರಿಕವಾಗಿ ಸೇರ್ಬೇಕು. ಏನಂದ್ರ ಈಗೇನಾಗ್ಯದಂದ್ರೆ ನಾವು ಎಲ್ಲ ಜಯಂತಿಗಳು ಜಾತಿ ಸೀಮಿತ ಮಾಡಿಬಿಟ್ಟು ಸರ್ಕಾರ, ಇದು ಉಕ್ಕಿದ ವಿಷಯ ಅದ. ಅದಕ್ಕಾಗಿ ಯಾರು ಜಾತೀಯತೆ ವಿರುದ್ಧ ಹೋರಾಟ ಮಾಡಿದ್ರು ಅವ್ರಿಗೆ ಜಾತಿ ಜನ ಹಾಕ್ಬಿಡ್ಲಕ್ಕ. ಉದಾಹರಣೆಗಾಗಿ ನಾರಾಯಣಿ ಗುರು ಅವ್ರ ಜಾತೀಯತೆ ವಿರುದ್ಧ ಹೋರಾಡಿದ್ರು, ಕನಕದಾಸರು ಜಾತೀಯತೆ ವಿರುದ್ಧ ಹೋರಾಡಿದ್ರು, ಬಸವಣ್ಣವರು ಜಾತೀಯತೆ ವಿರುದ್ಧ ಹೋರಾಡಿದ್ರು. ಅದು ಜಾತಿಯನ್ನ ಇದು ದುಃಖದ ವಿಷಯ ಅದ. ಇದು ಯಾಕಂದ್ರೆ ಇತಿಹಾಸ, ಜ್ಞಾನ, ತತ್ವ ತಿಳ್ಕೊಂಡಿಲ್ಲ ಅಂದ್ರೆ ಈ ರೀತಿ ಹೋಗ್ತಕ್ಕ ಜಾತಿ. ಆ ರೀತಿ ಹೋಗೋದು ಬೇಡ. ನಿಜವಾದ ಹೈವೇ ಹೋಗೋಣ ನಾವು, ಸಂಧಿ ಹೋಗೋದು ಬೇಡ. ನ್ಯಾಷನಲ್ ಹೈವೇ ಹೋಗೋಣ, ಆಮೇಲೆ ವಿಶ್ವದ ಹೈವೇ ಹೋಗೋಣ ಅಂತ ಹೇಳ್ತಾ
ನನ್ನ ಮಾತು ಇಲ್ಲಿಗೆ ಮುಗಿಸ್ತೀನಿ ಮುತ್ತಣ್ಣ ನಡೆಯಿದೆ. ಮತ್ತು ಕೊನೆಯದಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಈ ಒಂದು ಕರ್ನಾಟಕದ ಹಬ್ಬ ಸುರಾಯಿತು, ಕನ್ನಡ ಹಬ್ಬ ಇವತ್ತೇಳು ಸುರಾಯಿತು. ಈ ಹಬ್ಬ ತಿಂಗಳ ನಡೀತದ. ಕನ್ನಡದ ಬಗ್ಗೆ, ಕನ್ನಡ ಜನ ಸಂಸ್ಕೃತಿ ಬಗ್ಗೆ ಎಲ್ಲರೂ ತಿಳ್ಕೊಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ.